ಇನ್ನು ಅಧಿವೇಶನ ಹೊತ್ತಲ್ಲಿ ಸಿದ್ದು ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಒಂದು ಬಂದಿದೆ. ಎಸ್, ಸೆಷನ್ ಹೊತ್ತಲ್ಲಿ ಸಿದ್ದು ಸರ್ಕಾರಕ್ಕೆ ಬಿಗ್ ಶಾಕಿಂಗ್ ಸುದ್ದಿ. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್. ಸಿದ್ದು ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ಕೇಳಿ ಬಂದಿದೆ. ಸದನದ ಹೊತ್ತಲ್ಲಿ ರಾಜ್ಯ ಗುತ್ತಿಗೆದಾರರ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪ. ವರ್ಷಕ್ಕೊಂದು ಆರೋಪ ಮಾಡ್ತಿರ್ತಾರೆ. ಹಿಂದಿನ ಸರ್ಕಾರಕ್ಕಿಂತಲೂ ಈ ಸರ್ಕಾರದಲ್ಲಿ ಕಮಿಷನ್ ಜಾಸ್ತಿ. ಈ ಹಿಂದೆ ಕೆಂಪಯ್ಯ ಮಾಡ್ತಾ ಇದ್ರು. ಈ ಹಿಂದೆ ಕೆಂಪಣ್ಣನವರ ಆರೋಪವನ್ನು ವಿರೋಧಿಸಿದ್ವಿ. ಕೆಂಪಣ್ಣ ಆರೋಪ ಉಪಯೋಗಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ನಮಗೆ ಈಗ ಅದಕ್ಕಿಂತ ಹೀನಾಯ ಪರಿಸ್ಥಿತಿ ಬಂದಿದೆ. ಅದಕ್ಕಿಂತ 20% ಕಮಿಷನ್ ನೀಡಿದವರಿಗೆ ಬಿಲ್ಗಳಾಗುತ್ತಿದೆ. ಈ ಬಗ್ಗೆ ಸಚಿವರು ಮತ್ತು ಸಿಎಂಗೆ ಹಲವು ಸಲ ಮನವಿ ಮಾಡಿದ್ದೇವೆ. ಆದರೂ ಪ್ರಯೋಜನ ಆಗಿಲ್ಲ. ಮಂಜುನಾಥ್ ಕಿಡಿಕಾರಿದ್ದಾರೆ. ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರವರು ಕೂಡಲೇ ಎಲ್ಲ ಬಿಲ್ ಕ್ಲಿಯರ್ ಮಾಡಬೇಕು ಎಂದು ಒತ್ತಾಯಗಳು ಕೇಳಿ ಬಂದಿದೆ. ಬಿಲ್ ಕ್ಲಿಯರ್ ಮಾಡದಿದ್ರೆ ಹೋರಾಟ ಅನಿವಾರ್ಯ. ನೋಡಿ, ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷ ಸೆಷನ್ ನಡೀತಾ ಇದೆ ಒಂದು ಕಡೆ. ಆ ಸೆಷನ್ನಲ್ಲಿ ಜನಹಿತಕ್ಕಾಗಿ ಚರ್ಚೆಗಳಾಗ್ತಾ ಇದೆಯೋ ಆಗ್ತಾ ಇಲ್ವೋ ಅನ್ನೋ ಚರ್ಚೆ ಬೇರೆ, ಅಲ್ಲಿ ಆಗ್ತಾ ಇರೋ ಚರ್ಚೆಗಳೇ ಬೇರೆ. ಆದರೆ ಆ ಸೆಷನ್ ನಡೀತಿರುವಂಥ ಹೊತ್ತಲ್ಲಿ ಒಂದು ರೂಲಿಂಗ್ ಪಾರ್ಟಿಯ ವಿರುದ್ಧ ಒಂದು ಆರೋಪ ಕೇಳಿಬರುತ್ತೆ ಅನ್ನೋದಾದರೆ ಅದರಲ್ಲೂ ಏನೋ ಒಂದು ವಿಶೇಷತೆ ಇದೆ ಅನ್ನೋದೇ ಅರ್ಥ. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್. ಈ ಹಿಂದೆ ಪೇ ಸಿ ಎಮ್ ಅಂಥೇಳಿ ಬೊಮ್ಮಾಯಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 40% ಕಮಿಷನ್ ಅಂಥೇಳಿ ಅದನ್ನು ದಿನಪೂರ್ತಿ ಕ್ಯಾಂಪೇನ್ ಮುಖಾಂತರವಾಗಿಯೇ ಅದನ್ನು ಮುಂದಿಟ್ಟುಕೊಂಡೇ ಸರ್ಕಾರ ರಚನೆ ಆಗಿದೆ ಕಾಂಗ್ರೆಸ್ ಸರ್ಕಾರ. ಇನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ಕೇಳಿಬರುತ್ತಾ ಇದೆ ಅನ್ನೋದಾದರೆ ಬೆಂಕಿ ಬೀಳದಲ್ಲಿ ಎಲ್ಲೂ ಕೂಡ ಹೊಗೆ ಕಾಣಿಸಿಕೊಳ್ಳೋದಿಲ್ಲ. ಸೊ ರಾಜ್ಯ ಕಾಂಟ್ರಾಕ್ಟರ್ ಸಂಘದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೆಂಪಣ್ಣ ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೆದಿದ್ರು. ಆ ವಿಚಾರ ನಿಮಗೆ ಗೊತ್ತೇ ಇದೆ, ಜಗಜ್ಜಾಹೀರು. ಸೊ ಅದರಂತೆಯೇ ಈಗ ಸುದ್ದಿಗೆ ಬರ್ತಾ ಇರತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್. ಸೊ ಹಿಂದಿನ ಸರ್ಕಾರಕ್ಕಿಂತಲೂ ಈ ಸರ್ಕಾರದಲ್ಲಿ ಕಮಿಷನ್ ಜಾಸ್ತಿ. ಅದರರ್ಥ ಏನು? ಹಿಂದಿನ ಸರ್ಕಾರದ ವಿರುದ್ಧ ಇದ್ದ ಅಲಿಗೇಷನ್ ಏನು? 40% ಕಮಿಷನು ಅಂತ ಹೇಳಿ. ಅದಕ್ಕಿಂತಲೂ ಜಾಸ್ತಿ ಈಗಿನ ಸರ್ಕಾರ ಅಂದರೆ ಅರ್ಥ 50, 60, 70% ಅಂತ. ಈಗ ಒಂದು ಕಾಂಟ್ರಾಕ್ಟರಿಗೆ ಒಂದು ಏನು ಬಿಲ್ ಮಂಜೂರು ಮಾಡಬೇಕು ಅಂತ ಹೇಳಿದ್ರೆ ಒಂದು 40 ಕೋಟಿಯ ಬಿಲ್ಲು ಅನ್ಕೊಳ್ಳಿ. ಆ 40 ಕೋಟಿಗೆ 60% ಅಂತ ಹೇಳಿದ್ರೆ ಗುತ್ತಿಗೆದಾರನಿಗೆ ಸಿಗೋದೆಷ್ಟು? 12 ಕೋಟಿ 14 ಕೋಟಿನ. ಅದರ ಅರ್ಥ 40ಕ್ಕೂ ಹೆಚ್ಚು ಕಮಿಷನ್ ಇಲ್ಲಿ ನಡೀತಿದೆ ಅಂತ. ಈ ಹಿಂದೆ ಕೆಂಪಣ್ಣನವರ ಆರೋಪವನ್ನು ವಿರೋಧಿಸಿದ್ವಿ. ಕೆಂಪಣ್ಣ ಆರೋಪ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ನಮಗೆ ಈಗ ಅದಕ್ಕಿಂತ ಹೀನಾಯ ಪರಿಸ್ಥಿತಿ ಬಂದಿದೆ. ಇದು ಮಂಜುನಾಥ್ ಆರೋಪ. 20% ಕಮಿಷನ್ ನೀಡಿದವರಿಗೆ ಬಿಲ್ಗಳಾಗುತ್ತಿದೆ. ಈ ಬಗ್ಗೆ ಸಚಿವರು ಹಾಗೂ ಸಿಎಂಗೆ ಹಲವು ಸಲ ಮನವಿ ಮಾಡಿದ್ದೇವೆ. ಆದರೂ ಪ್ರಯೋಜನ ಆಗಿಲ್ಲ ಅಂಥೇಳಿ ಮಂಜುನಾಥ್ ಕಿಡಿಕಾರಿದ್ದಾರೆ. ಕೂಡಲೇ ಎಲ್ಲ ಬಿಲ್ ಕ್ಲಿಯರ್ ಮಾಡಬೇಕು ಎಂದು ಒತ್ತಾಯ. ಬಿಲ್ ಕ್ಲಿಯರ್ ಮಾಡದಿದ್ದರೆ ಹೋರಾಟ ಅನಿವಾರ್ಯ. ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟ ಆರ್ ಮಂಜುನಾಥ್. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಬಿಲ್ ಮಂಜೂರು ವಿಚಾರದಲ್ಲಿ ಕೆಲ ಸಚಿವರು ಅಡ್ಡಗಾಲಾಗ್ತಾರೆ. ನನಗೆ ಬರೋದು ಬಂದಿಲ್ಲ, ಯಾಕೆ ಬಿಲ್ ಮಂಜೂರು ಮಾಡಬೇಕು? ಬಿಲ್ ಕ್ಲೈಮ್ ಮಾಡಬೇಕಲ್ಲ. ಕ್ಲೈಮ್ ಮಾಡಬೇಕು ಅಂದರೆ ನಾವು ಹೇಳಿರುವಂತಹದನ್ನು ಕೊಟ್ಟು ಬಿಡಿ. ಸೊ ಹಾಗಾಗಿ ಈ ವಿಚಾರ ಈಗ ಮತ್ತೆ ಚರ್ಚೆಗೆ ಬಂದಿರುವಂತಹದ್ದು. ಸೊ ಮುಂದೆ ಈ ಒಂದು ಚರ್ಚೆಯನ್ನು ಮುಂದಿಟ್ಟುಕೊಂಡು ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡುತ್ತಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.